ಇರುಮುಡಿ ಇದು ರವಿತೇಜ ಅವರ ಹೊಸ ಚಲನಚಿತ್ರ. ಈ ಫಿಲ್ಮ್ ನೋಡಿದ್ಮೇಲೆ ನಾನು ಒಂದು ಖುಷಿಯಾಗಿದ್ದೇನೆಂದರೆ, ಪಾಪ ರವಿತೇಜ ಅವ್ರಿಗೆ ಕಳೆದ ಕೆಲವು ವರ್ಷಗಳಿಂದ ಒಳ್ಳೆ ಫಿಲ್ಮ್ ಕೊಡ್ತಿಲ್ಲ ಅವರು. ಮಾಡ್ತಾ ಇದ್ದಾರೆ ಫಿಲ್ಮ್ಗಳು ಸುಮ್ಮನೆ, ಅದು ಏನೋ ರ್ಯಾಂಡಮ್ ಫಿಲ್ಮ್ಗಳು, ಏನೋ ಅದೇ ಸ್ಟೋರಿ ಅದೇ ಹಳೆ ಕತೆ ಅಂತ ಮಜಾ ಬರ್ತಿರಲಿಲ್ಲ ಎಷ್ಟು ದಿನ. ಬಟ್ ಈ ಫಿಲ್ಮ್ ನೋಡಿದ್ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಫಿಲ್ಮ್ ನನಗೆ. ಥಿಯೇಟ್ರಲ್ಲಿ ಕೆಲವರು ಕಣ್ಣೀರು ಹಾಕೊಂಡಿದ್ದು ನೋಡಿದೆ ನಾನು ಈ ಫಿಲ್ಮ್ ನೋಡಬೇಕಾದ್ರೆ. ಅಪ್ಪ ಮಗಳ ಸೆಂಟಿಮೆಂಟು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಈ ಫಿಲ್ಮಲ್ಲಿ. ನನಗನ್ಸೋ ಪ್ರಕಾರ ವಿಕ್ರಮಾರ್ಕುಡು ನಂತರ ರವಿತೇಜ ಮತ್ತು ಅವ್ರ ಮಗ, ಐ ಥಿಂಕ್ ಶಾಕಲ್ಲಿ ಇದ್ರು ಅನ್ಕೋತೀನಿ, ಶಾಕಲ್ಲಿ ಇರಲಿಲ್ಲ, ರವಿತೇಜ ಮತ್ತು ಅವ್ರ ಮಗಳದು ಕಾಂಬಿನೇಷನ್ನು. ಇಟ್ಸ್ ನಾಟ್ ರವಿತೇಜ ಅವ್ರ ಮಗಳೇ ಅಂತಲ್ಲ, ರವಿತೇಜ ಅಪ್ಪ ಮಗಳ ಕಾಂಬಿನೇಷನ್ದು ಸ್ಟೋರಿ ಇದೇ ಬಂದಿರೋದು. ಫಿಲ್ಮಲ್ಲಿ ಎಲ್ಲ ಚೆನ್ನಾಗಿದೆ ಗುರು. ಫಿಲ್ಮ್ ಸ್ಟೋರಿ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇಂಟರ್ವಲ್ ಆಗೋವರೆಗೂ ಸ್ಟೋರಿನೂ ಶುರು ಆಗಿರಲ್ಲ, ಏನೋ ಎಲ್ಲ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟು ಅದು ಇದು ಆ ಥರ ನಡ್ಕೊಂಡು ಹೋಗಿದೆ. ಬಟ್ ಎನರ್ಜೆಟಿಕ್ ಆಗಿ ತುಂಬ ಫಾಸ್ಟ್ ಪೇಸ್ಟಲ್ಲಿ ಇದೆ ಫಿಲ್ಮ್ ಅದು. ಮ್ಯೂಸಿಕ್ಕು ತಕ್ಕಂಗೆ ಇದೆ. ಹಳ್ಳಿ ಸೊಗಡನ್ನ ಚೆನ್ನಾಗಿ ತೋರಿಸಿದ್ದಾರೆ, ಕ್ಯಾಮ್ರಾ ಸಿನಿಮಾಟೋಗ್ರಫಿ ಎಲ್ಲ. ಸೊ ಇಂಟರ್ವಲ್ ನಂತರ ಫಿಲ್ಮ್ ಇನ್ನೊಂದು ಪೇಸ್ ಇಟ್ಕೊಳುತ್ತೆ, ಸಖತ್ತಾಗಿದೆ ಅದು. ಮಜಾ ಬರುತ್ತೆ ಫಿಲ್ಮ್ ನೋಡಬೇಕಾದ್ರೆ, ಟೈಮ್ ಪಾಸ್ ಆಗುತ್ತೆ. ಮ್ಯೂಸಿಕ್ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ, ರವಿತೇಜ ಅವ್ರ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಫಿಲ್ಮಲ್ಲಿ. ಆ್ಯಂಡ್ ಈ ಫಿಲ್ಮ್ ನೋಡಬೇಕಾದ್ರೆ ನನಗೆ ಅದೇ ಖುಷಿಯಾಗಿದ್ದು, ಪಾಪ ರವಿತೇಜ ಅವ್ರದ್ದು ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಫಿಲ್ಮ್ ಕೊಟ್ಟರು. ಐ ಆಮ್ ಶೂರ್ ಈ ಫಿಲ್ಮ್ ಹಿಟ್ ಆಗುತ್ತಿದ್ದು, ಬಿಕಾಸ್ ಅವ್ರದ್ದು ಇದ್ರ ಜೊತೆಗೆ ಬೇರೆ ಯಾವುದು ತೆಲುಗು ಫಿಲ್ಮ್ಗಳು ಯಾವುದು ಅಂತ ರಿಲೀಸ್ ಇಲ್ಲ ಇವಾಗ ಸದ್ಯಕ್ಕೆ. ಸೊ ತೆಲುಗು ಆಡಿಯನ್ಸ್ಗೆ ಇದು ಇಷ್ಟ ಆಗುತ್ತೆ, ನೋಡ್ತಾರೆ. ಆ್ಯಂಡ್ ನೀವು ಕೂಡ ಈ ಫಿಲ್ಮ್ ಇನ್ನು ನೋಡಿಲ್ಲ ಅಂದರೆ ನೋಡಿ, ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ರವಿತೇಜ ಅವರೊಂದು ಒಳ್ಳೆ ಫಿಲ್ಮ್ ಬಂದಿದೆ, ಚೆನ್ನಾಗಿದೆ. ಅಫ್ಕೋರ್ಸ್ ಫಿಲ್ಮಲ್ಲಿ ಅಪಾರ್ಟ್ ಫ್ರಮ್ ರವಿತೇಜ ಅವರು ಪ್ರಿಯಾ ಭವಾನಿ ಶಂಕರ್ ಅವರು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಸಾಯಿ ಕುಮಾರ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಆ ಮಗು ಕೂಡ ಚೆನ್ನಾಗಿ ಮಾಡಿದೆ, ಮ್ಯೂಸಿಕ್ಕು ಚೆನ್ನಾಗಿದೆ ಫಿಲ್ಮಲ್ಲಿ. ಸೊ ನೀವಿನ್ನೂ ನೋಡಿಲ್ಲ ಅಂದರೆ ಈ ಫಿಲ್ಮ್ನ ಹೋಗಿ ನೋಡಿ, ಚೆನ್ನಾಗಿದೆ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.